ಮೌರ್ಯರ ಆಡಳಿತ ಬಗ್ಗೆ ನೋಡೋಣ. ವಿಶೇಷವಾಗಿ ಮೌರ್ಯರು ಆಡಳಿತ ನಿರ್ಣಯಲ್ಲಿ ಮೊದಲಿಗಿರುವಂಥದ್ದು ಭಾರತದಲ್ಲಿ. ಇವರ ಆಡಳಿತ ವ್ಯವಸ್ಥೆ ವಿಶಿಷ್ಟ ವೈಶಿಷ್ಟ್ಯಗಳಿಂದ ಕೂಡಿತ್ತು ಅಂತಕ್ಕಂಥದ್ದು. ಸುಮಾರು 32 ಇಲಾಖೆಗಳ ಮಾಡುವ ಮೂಲಕ ವ್ಯವಸ್ಥಿತ ಆಡಳಿತವನ್ನು ಸಂಘಟನೆ ಮಾಡಿದ್ರು. ಇವತ್ತು ಕೂಡ ಮೌರ್ಯರ ಆಡಳಿತವನ್ನು ಫಾಲೋ ಮಾಡ್ತಾರೆ ಭಾರತದಲ್ಲಿ ಎನ್ನುವಂಥದ್ದು ವಿಶೇಷ. ಕೌಟಿಲ್ಯನ ಅರ್ಥಶಾಸ್ತ್ರ ಹೇಳಿರುವಂತೆ ಮೊದಲನೇ ಭಾಗ ಕೌಟಿಲ್ಯ ರಾಜ ಹೇಗಿರಬೇಕು, ರಾಜ ಕರ್ತವ್ಯಗಳೇನು ಅಂತ ಹೇಳ್ತದೆ. ಎರಡನೇ ಭಾಗ ಆರ್ಥಿಕ ನೀತಿ ಮತ್ತು ವಿದೇಶ ನೀತಿ ಹೇಗಿರಬೇಕು ಅಂತಕ್ಕಂಥದ್ದು. ಮೂರನೇ ಭಾಗ ಬಲ ಅಂತ ಹೇಳ್ತದೆ, ಸೈನ್ಯ ಅಂತ ಹೇಳ್ತೀವಿ. ಅಲ್ಲಿ ಸೈನ್ಯ ವ್ಯವಸ್ಥೆ ಹೇಗಿರಬೇಕು, ಸೈನ್ಯ ನೇಮಕಾತಿ ಹೇಗಿರಬೇಕು, ತರಬೇತಿ ಹೇಗಿರಬೇಕು, ಯುದ್ಧ ನೀತಿ ಹೇಗಿರಬೇಕು ಅಂತ ಪ್ರಸ್ತಾವ ಮಾಡುತ್ತೆ. ಆ ಬೇಸ್ಮೇಲೆ ಮೌರ್ಯ ಆಡಳಿತ ಇತ್ತು ಅನ್ನುವಂಥ. ಮೊದಲನೇದಾಗಿ ಕೇಂದ್ರ ಸರ್ಕಾರ ಹೇಗಿತ್ತು ಅಂತ ನೋಡೋದಾದ್ರೆ, ಕೇಂದ್ರ ಸರ್ಕಾರದ ಮುಖ್ಯಸ್ಥರಾಗಿ ರಾಜ ಇರ್ತಿದ್ದ. ರಾಜನಿಗೆ ಸಹಾಯಕವಾಗಿ ಮಂತ್ರಿ ಪರಿಷತ್ ಇರ್ತಿತ್ತು. ಸೊ ಮಂತ್ರಿಗಳ ಸಂಖ್ಯೆ, ಇವರು ಮಂತ್ರಿಗಳನ್ನ ಸಚಿವರು ಅಂತ ಕೂಡ ಕರಿತೀವಿ. ಈಗಲೂ ನಾವು ಸಚಿವ ಸಂಪುಟ ಅಂತ ಕರಿತೇವೆ. ಹಾಗೆ ಇಲ್ಲೂ ಕೂಡ ಸಚಿವಾಲಯ ಇತ್ತು, ಸಚಿವರಿದ್ರು, ಮಂತ್ರಿಗಳಿದ್ರು. ರಾಜನ ಕೆಳಗೆ ರಾಜನ ಉಸ್ತುವಾರಿಯಲ್ಲಿ ಮಂತ್ರಿಗಳು ಇರ್ತಿದ್ರು ಅನ್ನುವಂಥದ್ದು. ಸಂಖ್ಯೆ 3 ರಿಂದ 12 ಇರ್ತಿತ್ತು. ಅಂದ್ರೆ 3 ಜನ ಮಿನಿಮಮ್, 12 ಜನ ಮ್ಯಾಕ್ಸಿಮಮ್. ಡಿಪಾರ್ಟ್ಮೆಂಟ್ 32 ಇದ್ದು ಒಬ್ಬೊಬ್ಬ ವ್ಯಕ್ತಿ 2-3 ಡಿಪಾರ್ಟ್ಮೆಂಟ್ಗೆ ಅಧ್ಯಕ್ಷರ ಕೆಲಸ ಮಾಡ್ತಿದ್ದ ಅಂತಕ್ಕಂಥದ್ದು. ವಾರ್ಷಿಕವಾಗಿ ಈ ಮಂತ್ರಿಗಳಿಗೆ ರಾಜನ ಸಲಹೆ ಕೊಡುವ ಮಂತ್ರಿಮಂಡಲ 12 ಜನ ಹೇಳ್ತೀವಿ. ಆ ಜನರಿಗೆ ವಾರ್ಷಿಕವಾಗಿ 48,000 ಪಣ ವೇತನ ಕೊಡಲಾಗ್ತದೆ, ಗೌರವನ ಕೊಡಲಾಗ್ತಿತ್ತು ಅಂತಕ್ಕಂಥದ್ದು. ಇನ್ನು ಈ ಸಚಿವಾಲಯದಲ್ಲಿರುವಂತಹ ಮಂತ್ರಿಗಳು ಪ್ರಬಲ ಕೇಂದ್ರ ಸರ್ಕಾರದ ಮೇಲೆ ಕೆಲಸ ಮಾಡ್ತಾ ಇದ್ರು. ರಾಜನಿಗೆಲ್ಲ ಮುಖ್ಯಸ್ಥರಾಗಿರ್ತಿದ್ದ. ರಾಜ್ಯದ ಮುಖ್ಯಸ್ಥ ರಾಜ, ರಾಜನ ಸಹಾಯಕ್ಕಾಗಿ ಮಂತ್ರಿ ಪರಿಷತ್ತು ಅಂತಕ್ಕಂಥ ವ್ಯವಸ್ಥೆ ಈಗಲೂ ಹಾಗೆ ಇದೆ. ಪ್ರಧಾನಿ ಇರ್ತಾರೆ, ಪ್ರಧಾನಿಗಳ ಸಚಿವ ಸಂಪುಟ ಅಂತ ಇರ್ತದೆ. ಸೊ ಇವರು ಒಂದೊಂದು ಇಲಾಖೆ ಮುಖ್ಯಸ್ಥರು, ನೀರಾವರಿ ಇಲಾಖೆ, ನ್ಯಾಯಾಂಗ ಇಲಾಖೆ, ಧಾರ್ಮಿಕ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಹೀಗೆ ಇಲಾಖೆಗಳನ್ನು ಹಂಚಲಾಗ್ತಿತ್ತು ಅಂತಕ್ಕಂಥದ್ದು. ಆ ಮೂಲಕ ವ್ಯವಸ್ಥಿತ ಕೇಂದ್ರ ಸರ್ಕಾರವನ್ನ ಇವರು ಜಾರಿ ತಂದಿದ್ದು. ರಾಜನೇ ಮುಖ್ಯಸ್ಥ ಕೆಲಸ ಮಾಡ್ತಿದ್ದ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ವೈಶಿಷ್ಟ್ಯ. ಪುನಃ ಪ್ರಾಂತೀಯ ಸರ್ಕಾರ ಬಂದ. ಪ್ರಾಂತ್ಯ ಸರ್ಕಾರ, ಈ ಡಿವಿಷನ್ ರಾಜ್ಯ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ 5 ರಾಜ್ಯಗಳನ್ನಾಗಿತ್ತು, 5 ವಿಭಾಗಗಳನ್ನಾಗಿ ಮೌರ್ಯ ಸಾಮ್ರಾಜ್ಯ ವಿಭಜನೆ ಮಾಡಲಾಗಿತ್ತು. ಒಂದನೇದು ಗಿರ್ನಾರ ವಿಭಾಗ, ಎರಡನೇದು ತಕ್ಷಶಿಲ, ಮೂರನೇದು ಉಜ್ಜಯಿನಿ, ನಾಲ್ಕನೇದು ತೋಸಾಲಿ, 5ನೇ ಸುವರ್ಣಗಿರಿ ಅಂತ 5 ವಿಭಾಗಗಳನ್ನು ಮಾಡಲಾಗಿತ್ತು ಸಾಮ್ರಾಜ್ಯವನ್ನು ಆಡಳಿತ ದೃಷ್ಟಿಯಿಂದ. ಈ ಪ್ರಾಂತ್ಯಗಳಿಗೆ ಪ್ರಾಂತಾಧಿಕಾರಿ ಅಥವಾ ರಾಜ್ಯಪಾಲಕ ಗೌರವ ಅಂತ ಹೇಳ್ತೇವೆ. ಕೆಲವೊಂದಿಷ್ಟು ಟೈಮಲ್ಲಿ ಯುವರಾಜ ಕುಮಾರರನ್ನ ಒಂದ್ಸಲ ಟೈಮ್ ಅಶೋಕ ಕೂಡ, ಸುಶೀಮ ಮತ್ತು ಅಶೋಕ ಕೂಡ ಪ್ರಾಂತಾಧಿಕಾರಿ ಕೆಲಸ ಮಾಡಿದ್ರು ಅಂತ ನಾವು ಗಮನಿಸಬೇಕಾದ ಅಂಶ. ಈ ಪ್ರಾಂತಾಧಿಕಾರಿ ರಾಜ್ಯಪಾಲ ರಾಜಪರಿವಾರ ಕ್ಷೇತ್ರವರಾಗಿರ್ಬೋದು, ಅಥವಾ ರಾಜಪರಿವಾರ ಸಂಬಂಧಿಕರಾಗಿರ್ಬೋದು, ಅಥವಾ ರಾಜನಿಗೆ ಬೇಕಾದಂತ ಪರಿವಾರವರಾಗಿರಬಹುದು ಅಂತ ಯಾರೇ ಕೂಡ ಆಗಿರ್ಬೋದು. ಅವನು ಇಡೀ ಪ್ರಾಂತಾಧಿಕಾರವನ್ನು ನೋಡ್ಕೊಂಡು ಹೋಗ್ತಿದ್ದ ಅನ್ನುವಂಥದ್ದು ಸ್ಥಳೀಯ ಆಡಳಿತ. ಇನ್ನು ಸೈನ್ಯಾಡಳಿತ ಬರೋದಾದ್ರೆ, ಸೈನ್ಯ ಎಷ್ಟು ಪ್ರಬಲವಾಗಿರುತ್ತೋ ಅಷ್ಟು ರಾಜ್ಯ ಪ್ರಬಲವಾಗಿರುತ್ತೆ ಅಂತ ನಾವು ಗೊತ್ತಿರತಕ್ಕಂಥ ಅಂಶ. ಸೊ ಆದಷ್ಟು ಇಲ್ಲಿ ಸೈನಿಕವಾಗಿ ಬಲವಾದ ಸೈನ್ಯವನ್ನು ಮೌರ್ಯರು ಕಟ್ಟಿದ್ರು. ಸುಮಾರು 6 ಲಕ್ಷ ಕಾಲ್ದಳ ಇತ್ತು, 30,000 ಅಶ್ವದಳಗಳಿತ್ತು, 9,000 ಗಜಪಡೆ ಇತ್ತು ಅನ್ನೋದನ್ನ ನಾವು ಗಮನಿಸ್ತೇವೆ. ಅದರೊಳಗೆ ಮೌರ್ಯರ ಕಾಲಕ್ಕೆ ಸೇನೆ ವಿಭಾಗ ಮಾಡಿದ್ದಾರೆ. ನೌಕಾದಳ, ಸಾರಿಗೆ ವ್ಯವಸ್ಥೆ, ಕಾಲ್ದಳ, ಅಶ್ವದಳ, ರಥದಳ, ಗಜದಳ ಅಂತ ಹೇಳ್ಬಿಟ್ಟು ಡಿವೈಸ್ ಟು ದ ಪಾರ್ಟ್ಸ್ ಆಫ್ ದ ಮಿಲಿಟರಿ ಅಂತ ಹೇಳಿ. ಇನ್ನ ಇವೆಲ್ಲ ಇಟ್ಕೊಂಡು ಅಧಿಕಾರ ಚಲಾಯಿಸೋ ಜೊತೆಗೆ ಇಷ್ಟೆಲ್ಲ ಮೇಂಟೈನ್ ಮಾಡಿ ಹಣ ಬೇಕಲ್ಲ. ವ್ಯಾಪಾರ ತೆರಿಗೆ ಇತ್ತು, ವಾಣಿಜ್ಯ ತೆರಿಗೆ ಇತ್ತು, ಕೃಷಿ ತೆರಿಗೆ ಇತ್ತು. ಒಟ್ಟಾರೆಯಾಗಿ ಕಂದಾಯವನ್ನ 6ನೇ 1 ಭಾಗ ಕಂದಾಯವನ್ನ ಮೌರ್ಯರು ಕಲೆಕ್ಟ್ ಮಾಡ್ತಿದ್ರು ಅಂತಕ್ಕಂಥದ್ದು. ಇದ್ರ ಜೊತೆಗೆ ನ್ಯಾಯಾಂಗ ಇಲಾಖೆ, ಕಂಟಕ ಶೋಧ ಮತ್ತು ಧರ್ಮಸ್ಥೇಯ 2 ನಮೂನೆಯ ನ್ಯಾಯಾಲಯಗಳು ಇತ್ತು. ಅಂದ್ರೆ ಕ್ರಿಮಿನಲ್ ನ್ಯಾಯಾಲಯಗಳನ್ನ ನಿರ್ಧಾರ ಮಾಡಲಿಕ್ಕೆ ಕಂಟಕ ಶೋಧ ನ್ಯಾಯಾಲಯ, ಮತ್ತು ಸಿವಿಲ್ ನಾಗರಿಕ ನ್ಯಾಯಾಲಯ ನಿರ್ಣಯ ಮಾಡಲಿಕ್ಕೆ ಧರ್ಮಸ್ಥೇಯ ನ್ಯಾಯಾಲಯ ಇತ್ತು ಅಂತಕ್ಕಂಥದ್ದನ್ನ ನಾವು ಗುರುತಿಸ್ತೇವೆ ಅನ್ನುವಂಥದ್ದು. ಜೊತೆಗೆ ಕಲೆ ಮತ್ತು ವಾಸ್ತುಶಿಲ್ಪ ದೃಷ್ಟಿಯಿಂದ ಮೌರ್ಯರು ಮಹಾನ್ ನಿರ್ಮಾಣಕಾರರು ಅಂತ ಹೇಳ್ತೇವೆ. ಆಗಿನ ಕಾಲಕ್ಕೆ ಇನ್ನು ಮಣ್ಣು ಕಟ್ಟಿಕೊಂಡು, ಕಟ್ಟಿಗೆ ಬಳಸ್ಕೊಂಡು ಬಿಲ್ಡಿಂಗ್ ಕಟ್ಟಡ ಕಟ್ತಾ ಇದ್ರು. ಕಟ್ಟಿಗೆ ಅರಮನೆ ಇತ್ತು ಪಾಠ್ಯಪುಸ್ತಕದಲ್ಲಿ ಅಂತ ಹೇಳ್ತಾರೆ. ಸುಖೋಯಿತು ಮೊದಲ ಕಾಲದಲ್ಲಿ ಕಲ್ಲ ಬಳಸ್ಕೊಂಡು ಕಟ್ಟಿರುವುದು ಇತಿಹಾಸ. ಈಗ ಬೇಸ್ಮೆಂಟ್ ಅಷ್ಟೇ ಸಿಕ್ಕದ ಪಾಠ್ಯಪುಸ್ತಕದ ಅಂತ ಮೌರ್ಯರ ಅರಮನೆ
ಆ ಬೇಸ್ಮೆಂಟ್ ಮೇಲೆ ಮೌರ್ಯರು ಎಷ್ಟು ಭವ್ಯ ಮನೆಯೇ ಕಟ್ಟಿದ್ರು ಅಥವಾ ಭವ್ಯ ಕಟ್ಟಡ ಕಟ್ಟಿದ್ರು ಅಂತ ಗೊತ್ತಾಗ್ತದೆ. ಒಟ್ಟಾರೆಯಾಗಿ 84,000 ಸ್ತೂಪಗಳನ್ನ ಅಶೋಕ ಕಟ್ಟಿದ್ದ ಅನ್ನೋ ಇತಿಹಾಸ. ನಮಗೀಗ ಸೃಷ್ಟಿಸಿರ್ತಕ್ಕಂತಹ ಒಂದು ಸ್ತೂಪ ಸಾಂಚಿಯ ಸ್ತೂಪ, ಮಧ್ಯಪ್ರದೇಶದಲ್ಲಿ ಬರ್ತದ ಸಾಂಚಿಯ ಸ್ತೂಪ ಅಂತ ಹೇಳೋದನ್ನ ನಾವು ಗುರುತಿಸ್ತೇವೆ. ಇವತ್ತು ನಮ್ಮ ಭಾರತದ ನೋಟಗಳು ಕೂಡ ಕಾಣಿಸ್ಕೊಳ್ತಾ ಇದ್ದೇವೆ ಅಂತ ಕಾಣ್ತಾ ಇದೆ ಅಂತಕ್ಕಂಥ ಅದರ ಪಾವಿತ್ರತೆ ಮತ್ತು ಐತಿಹಾಸಿಕ ಅರಿವು ಬರ್ತದ ಅನ್ನುವಂಥ ಆ ಮೂಲಕ ಮೌರ್ಯರು ಮಹಾನ್ ನಿರ್ಮಾಣಕಾರರಾಗಿದ್ದರು, ಸುವ್ಯವಸ್ಥಿತ ಆಡಳಿತ ವ್ಯವಸ್ಥೆ ಹೊಂದಿದ್ರು ಮತ್ತು ದಕ್ಷ ಆಡಳಿತಗಳು. ಮೌರ್ಯರ ನಂತರದಲ್ಲಿ ಅಥವಾ ಅಶೋಕ ನಂತರದಲ್ಲಿ ಮೌರ್ಯ ಸಾಮ್ರಾಜ್ಯ ಅವನತಿಯತ್ತ ಸಾಕು, ಅಂತಿಮವಾಗಿ ಮೌರ್ಯ ಸಾಮ್ರಾಜ್ಯ ಅವನತಿಯನ್ನು ನಾವು ಗುರುತಿಸ್ತೇವೆ ಅನ್ನೋ ಇಷ್ಟು ಮೌರ್ಯರ ಆಡಳಿತ ಅಂತ. ರೈಟ್.